ಏನಾಯ್ತು, ಯಾವಾಗ ಆಗಿತ್ತು? ಸರ್ ಸೋಮವಾರ ಸಂಜೆ ಒಂದು 7:30 ಹಂಗಾಯಿತು. ಸರ್ ಅದು ಈಗ ವರ್ಕ್ ಮಾಡ್ತಾ ಇದ್ವಿ ನಾವು ಇಲ್ಲೇನಾ ಸರ್, ಚೇರ್ ಫ್ಯಾಕ್ಟ್ರಿ ಸರ್, ಆಫೀಸ್ ಚೇರ್ಸ್, ರಿವಾಲ್ವಿಂಗ್ ಚೇರ್ಸ್ ವರ್ಕ್ ಸ್ಟೇಷನ್ ಫ್ಯಾಕ್ಟರಿ ಇದು. ವರ್ಕ್ ಮಾಡ್ತಾ ಇದ್ವಿ 5 ಗಂಟೆವರೆಗೂ ಇದ್ವಿ ನಾವು. 5 ಗಂಟೆ ಮೇಲೆ ಹೊರಗಡೆ ಹೋದಿ ಕ್ಲೋಸ್ ಮಾಡಿಕೊಂಡು ಹೋಗಾದ್ಮೇಲೆ ನಮಗೆ ಒಂದು 7:30 ಹಿಂಗೆ ಕಾಲ್ ಬಂತು, ಈ ಥರ ಆಗಿದೆ ಅಂತ. ಅದಕ್ಕೂ ಮುಂಚೆ ಒಂದು 4 o'clock ಹಂಗೆ ಕರೆಂಟು ಸ್ವಲ್ಪ ಬ್ಲಿಂಕ್ ಆಗ್ತಾ ಇತ್ತು ನಮಗೆ. ನೈಟ್ ಒಂದೆರಡು ಸರಿ ಹೋಗಿ ಬಂದಿದೆ ಅಂತೆ. ಹೋಗಿ ಬಂದಮೇಲೆ ಈ ಥರ ಆಗಿದೆ ಅಂತ ಹೇಳಿದ್ರು ಸರ್ ನಮಗೆ. ಮಳೆನೂ ಸ್ವಲ್ಪ ಮಳೆ ಬರ್ತಾ ಇತ್ತು ಸರ್. ಸರ್ ಕಾರಣ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಸರ್. ಆದರೆ ಕರೆಂಟ್ ಬೇರೆ ಹೋಗಿ ಬಂದಿದೆ, ಆಗಿರ್ಬೋದು. ಅದು ಯಾವ ಥರ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾವು ಒಂದು 8 ವರ್ಷದಿಂದ ಇದನ್ನು ನಡೆಸ್ತಾ ಇದ್ದಿದ್ದು, ಇದನ್ನೇ ನಂಬ್ಕೊಂಡಿದ್ವಿ ಸರ್. ನಮ್ಮ ಜೀವನ ಇದರಿಂದ ನಡೆಯುತ್ತೆ ಅನ್ನೋ ಅಷ್ಟು ಇದ್ರ ಮೇಲೆ ಡಿಪೆಂಡ್ ಆಗಿ ಮಾಡ್ತಾ ಇದ್ವಿ. ನಮಗೆ 8 ವರ್ಷದಿಂದನೂ ಯಾವುದೂ ಈ ಥರ ಆಗಿರಲಿಲ್ಲ. ಫಸ್ಟ್ ಟೈಮ್ ನನಗೆ ಈ ಥರ ಆಗಿದ್ದು. ತುಂಬ ನಾವು ಫಸ್ಟ್ ಟೈಮ್ ಇಷ್ಟೊಂದು ಲೋಡ್ ಮಾಡಿ ಫ್ಯಾಕ್ಟರಿ ಫರ್ನಿಚರ್ಸ್ ಎಲ್ಲ ರೆಡಿ ಮಾಡಿದ್ವಿ. ಒಂದು ಆರ್ಡರ್ ಇತ್ತು ನಮ್ಮದು 1 crore ಎಬೋ. ಅದಕ್ಕೋಸ್ಕರ ಇಷ್ಟೊಂದು ಮಾಡ್ಕೊಂಡಿದ್ವಿ ಸರ್. ಅದು ನೋಡಿದ್ರೆ ನೆಕ್ಸ್ಟ್ ಡೇನೇ ನಮಗೆ ಡೆಲಿವರಿ ಇತ್ತು. ಅದು ನೈಟೇ ನಮ್ಗೆ ಆ ಥರ ಆಗೋಯ್ತು ಸರ್. ಸರ್ ಇದಕ್ಕೆ ಸಂಬಂಧಪಟ್ಟ ಯಾವ್ದಾರ ಅಧಿಕಾರಿಗಳು ನನಗೆ ಸ್ವಲ್ಪ ಸಹಾಯ ಮಾಡಿದ್ರೆ ನಾನು ರೆಡಿ ಮಾಡ್ಕೊತೀನಿ ಸರ್. ಹಾಂ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನನಗೂ ಅದು ಪೊಲೀಸ್ ಸ್ಟೇಷನ್ ತುಂಬ ಸಹಕಾರ ಮಾಡ್ತಾ ಇದ್ದಾರೆ ಅವರು. ಸರ್ ನಮ್ದು 2 ಫ್ಯಾಕ್ಟರಿ ಇದೆ. ಒಂದು A1 ಫರ್ನಿಚರ್ಸ್ ಅಂತ, ಇನ್ನೊಂದು ಅರ್ಕಾ ಆಫೀಸ್ ಕಲೆಕ್ಷನ್ ಅಂತ. 2 ನಡೆಸ್ತಾ ಇದ್ವಿ. ಈಗ ಕಸ್ಟಮರ್ಸ್ ಅಂದರೆ ನಿಮ್ಮ ಹತ್ರ ಆರ್ಡರ್ ಕೊಟ್ಟಿದ್ದವರು ಕಾಂಟ್ಯಾಕ್ಟ್ ಮಾಡಿದಾರೆ, ಅವ್ರು ಹೇಳಿದಾರೆ ಸರ್? ನಮ್ಗೆ ಆರ್ಡರ್ ಕೊಟ್ಟಿದ್ದವರು ಅವರು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್ ನನಗೆ. ಮತ್ತು ಇನ್ನು ನನ್ನ ಹತ್ರ ಯಾವುದೇ ಡಾಟಾ ಇಲ್ಲ ಸರ್. ಡಾಟಾ ಎಲ್ಲ ಇದರಲ್ಲೇ ಬರ್ನ್ ಆಗಿದೆ. ನಾನು ಅವತ್ತೇ ಎಲ್ಲ ಲ್ಯಾಪ್ಟಾಪ್ಸ್ ಎಲ್ಲ ಬಿಟ್ಟೋಗಿದ್ದೆ. ಡಾಟಾ, ಸಮ್ ಆಫ್ ಅಮೌಂಟ್ಸು ಎಲ್ಲ ಬರ್ನ್ ಆಗಿದೆ ಸರ್ ಅದರಲ್ಲಿ. ಈಗ ನನಗೆ ನನ್ನ ಕಸ್ಟಮರ್ಸು ಕಾಂಟ್ಯಾಕ್ಟು ಸ್ವಲ್ಪ ಹೋಗಿದೆ ಸರ್. ಇದನ್ನು ನೋಡಿ ನನ್ನ ಕಸ್ಟಮರ್ಸ್ ಸ್ವಲ್ಪ ಸಪೋರ್ಟ್ ಮಾಡೋದು ಹೆಲ್ಪ್ ಆಗುತ್ತೆ ಸರ್. ನನ್ನ ಹೆಸರು ರೇಣುಕಾ ಅಂತ ಸರ್. ಓನರು ಸರ್.